ಹಾಯ್ ಹಲೋ ನಮಸ್ಕಾರ ನಿಮ್ಮೆಲ್ಲರಿಗೂ ಯಶಸ್ ಟಾಕೀಸ್ಗೆ ಸ್ವಾಗತ. ನಾನು ವಿಶಾಲಾಕ್ಷಿ. ಬಿಗ್ ಬಾಸ್ ಎಪಿಸೋಡ್ ನೋಡಿದ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವರ್ಗ ಕಿಚ್ಚನ ಪಂಚಾಯಿತಿ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಸುದೀಪ್ ಅವರೇ, ಈ ವಾರನಾದರೂ ಕ್ಲಾಸ್ ತೆಗೆದುಕೊಳ್ತೀರಾ ಅಂತ ಭಾವಿಸಿದ್ವಿ, ಆದರೆ ನೀವು ತುಂಬ ಅಗ್ರೆಸಿವ್ ಆಗಿ ಕ್ಲಾಸ್ ತೆಗೆದುಕೊಳ್ತಾ ಇಲ್ಲ. ಯಾಕೆ ಅಶ್ವಿನಿ ಗೌಡ ಅವ್ರ ಬಗ್ಗೆ ಅಷ್ಟೊಂದು ಸಾಫ್ಟ್ ಕಾರ್ನರ್? ಕಳೆದ 11 ಸೀಸನ್ಗಳನ್ನು ನೋಡ್ಕೊಂಡು ಬರ್ತಾ ಇದ್ದೀವಿ. ಯಾರಾದರೂ ತಪ್ಪು ಮಾಡಿದಾಗ, ಯಾರಾದರೂ ಏಕವಚನ ಪದ ಬಳಕೆ ಮಾಡಿದಾಗ ತುಂಬ ಅಗ್ರೆಸಿವ್ ಆಗಿ ನೀವೆಲ್ಲರಿಗೂ ಕೂಡ ಕೌಂಟ್ರ್ ಕೊಡ್ತಾ ಇದ್ರಿ, ಕ್ಲಾಸ್ ತೆಗೆದುಕೊಳ್ತಾ ಇದ್ರಿ. ಆದರೆ ಅಶ್ವಿನಿ ಗೌಡ ಅವರ ವಿಚಾರಕ್ಕೆ ಬಂದಾಗ ಯಾಕೆ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ದೀರಾ? ಆಕೆ ಅಣ್ಣ ಅಂತಾರೆ ಅನ್ನೋ ಕಾರಣಕ್ಕೋ ಅಥವಾ ಅವ್ರು ನಿಮ್ಮ ಜೊತೆ ಹೊರಗಡೆ ತುಂಬ ಚೆನ್ನಾಗಿದ್ದಾರೆ ಅನ್ನೋ ಕಾರಣಕ್ಕೋ ನಮಗೆ ಗೊತ್ತಾಗ್ತಾ ಇಲ್ಲ. ಅವರು ಏಕವಚನ ಪದ ಬಳಕೆ ಮಾಡ್ತಾರೆ, ಈ ವಾರ ತಿದ್ಕೊಳ್ಬೋದು ಅಂತ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ಆದರೆ ರಕ್ಷಿತಾ ಕಾವ್ಯ ಅನ್ನುವಂಥ ವಿಚಾರಕ್ಕೆ ಬಂದಾಗ ತುಂಬ ಕೆಟ್ಟ ಶಬ್ದಗಳನ್ನು ಅಥವಾ ಏಕವಚನ ಪದ ಬಳಕೆ ಮಾಡ್ತಾರೆ. ನೀವು ಈ ವಾರ ಕ್ಲಾಸ್ ತೆಗೆದುಕೊಳ್ತೀರಿ ಅಂತ ಭಾವಿಸಿದ್ವಿ, ಯಾಕಂದರೆ ಕಾವ್ಯ ಮತ್ತು ಅಶ್ವಿನಿ ಗೌಡ ಅವರು ಇಬ್ಬರು ಮಾತುಕತೆ ನಡೆಸಿದಂಥ ಸಂದರ್ಭದಲ್ಲಿ ಏಕವಚನ ಪದ ಬಳಕೆ ಮಾಡಿದರು. ಅದು ಹೆಂಗಾಗಿತ್ತು ಅಂತಂದರೆ ಅವಳು ಇವಳು ಅನ್ನೋ ವಿಚಾರಕ್ಕೆಲ್ಲ ಹೋಗಿತ್ತು. ಸೊ ಆ ಮಧ್ಯೆ ನಮ್ಮ ರಕ್ಷಿತಾ ಇಂಟರ್ಫಿಯರ್ ಆಗಿದ್ದರು. ಆ ಇಂಟರ್ಫಿಯರ್ ಆದಂಥ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದು ಅತಿರೇಕಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ವರ್ಡನ್ನು ಬಳಸಿದರು, ಇದು ಧಾರಾವಾಹಿ ಅಲ್ಲ, ನೀವು ಹೊರಗಡೆ ಇಟ್ಕೊಳ್ಳಿ ಅಂತ. ಸೊ ಆಕೆ ಪದ ಬಳಕೆ ಮಾಡಿದ್ದು ಇದು ಧಾರಾವಾಹಿ ಅಲ್ಲ, ನಿಮ್ಮ ಡ್ರಾಮಾ ಏನಿದ್ದು ಹೊರಗಡೆ ಇಟ್ಕೊಳ್ಳಿ ಅಂತ. ಆದರೆ ನಿಮ್ಮ ಕಿಚ್ಚನ ಪಂಚಾಯಿತಿ ಅಂತ ಬಂದಾಗ ಅಶ್ವಿನಿ ಗೌಡ ಅವರು ಹೇಳ್ತಾರೆ, ಕಲಾವಿದರನ್ನು ತುಂಬ ಅವಮಾನ ಮಾಡಿದ್ದಾಳೆ ರಕ್ಷಿತಾ, ನೀವು ಕಲಾವಿದರು, ಡ್ರಾಮಾ ಮಾಡೋರು, ನಾಟಕ ಮಾಡೋರು ಅಂತ ಹೇಳಿ ನಿಮ್ಮ ಮುಂದೆ ಮ್ಯಾನಿಪ್ಯುಲೇಟ್ ಮಾಡುವಂಥದ್ದು ಅಥವಾ ಅಲ್ಲಿ ನಡೆದಂಥ ಸಿಚುಯೇಷನ್ನೇ ತಿರುಗಿಸಿ ಮಾತನಾಡುವಂಥ ಪ್ರಯತ್ನವನ್ನು ಅಶ್ವಿನಿ ಗೌಡ ಅವರು ಮಾಡಿದರೂ ಕೂಡ ನೀವು ಅದಕ್ಕೇನು ರಿಯಾಕ್ಷನ್ ಕೊಡಲಿಲ್ಲ, ಆ ಟಾಪಿಕ್ನ ನೀವು ಟಚ್ಚೇ ಮಾಡಲಿಲ್ಲ. ಇದು ಯಾಕೆ? ಸತ್ಯದ ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳೋದು ಅಂತಾರಲ್ಲ, ಅದೇ ಥರ ಮಾಡಿದ್ರು ಅಶ್ವಿನಿ ಗೌಡ ಅವರು. ಯಾಕಂದರೆ ಕಲಾವಿದರಿಗೆ ಯಾವುದೇ ಕಾರಣಕ್ಕೂ ರಕ್ಷಿತಾ ಅಗೌರವ ತೋರಿಸಲೇ ಇಲ್ಲ. ಕಲಾವಿದರು ನೀವು ಡ್ರಾಮಾ ಮಾಡೋರು, ನಾಟಕ ಮಾಡೋರು ಅಂತ ಆಕೆ ಹೇಳಲೇ ಇಲ್ಲ. ಆದರೆ ಅಶ್ವಿನಿ ಗೌಡ ಅವರು ನಿಮ್ಮ ಮುಂದೆ ಹೇಳ್ತಾರೆ, ಕಲಾವಿದರನ್ನ ತುಂಬ ಅಗೌರವದಿಂದ ನೋಡ್ತಾಳೆ ಇವಳು. ಯಾಕಂದರೆ ಜಗಳ ಆದಂಥ ಸಂದರ್ಭದಲ್ಲಿ ಅವಳು ನೃತ್ಯ ಮಾಡಿಕೊಂಡು, ಡ್ಯಾನ್ಸ್ ಮಾಡಿಕೊಂಡು ಕಲಾವಿದರನ್ನು ಹಂಗಿಸುವಂಥ ಪ್ರಯತ್ನವನ್ನು ಮಾಡ್ತಾಳೆ, ಅಧಿಕ ಪ್ರಸಂಗತನ ತೋರ್ತಾಳೆ. ನನಗೆ 2-3 ಬಾರಿ ಅಥವಾ 4-5 ಬಾರಿ ಚಪ್ಪಲಿ ತೋರಿಸಿದ್ಲು ಸುದೀಪ್ ಅವರೇ ಅಂತ ಹೇಳಿ ಅಣ್ಣ ಅಂತ, ಸುದೀಪ್ ಅಣ್ಣ ಅಂತ ನಿಮ್ಮ ಮುಂದೆ ಕತೆ ಹೇಳಿದ್ರು. ಆ ಕತೆ ಎಷ್ಟು ಸತ್ಯ ಎಷ್ಟು ಸುಳ್ಳು ನಿಮಗೆ ಗೊತ್ತಿದೆ. ಯಾಕಂದರೆ ಒಂದು ವಾರದ ಎಪಿಸೋಡ್ನ ನೋಡಿನೇ ನೀವು ಚರ್ಚೆಗೆ ಬರೋದು ಅಥವಾ ಪಂಚಾಯಿತಿನ ನಡೆಸೋದು. ನೀವು ಯಾಕೆ ಆ ಟಾಪಿಕ್ನ ಟಚ್ ಮಾಡಲಿಲ್ಲ ಅಥವಾ ರಕ್ಷಿತಾ ನಿಜವಾಗ್ಲೂ ಕಲಾವಿದರಿಗೆ ಅವಮಾನ ಮಾಡಿದ್ಲ ಅಂತ ಯಾಕೆ ನೀವು ಪ್ರಶ್ನೆ ರೈಸ್ ಮಾಡಲಿಲ್ಲ ಅನ್ನೋದು ಒಂದು ವರ್ಗ. ಆದರೆ ಇನ್ನೊಂದು ವರ್ಗ ಕಲಾವಿದರಿಗೆ ಇನ್ ಕೇಸ್ ರಕ್ಷಿತಾ ಶೆಟ್ಟಿ ಅವಮಾನ ಮಾಡಿದ್ದೇ ಆಗಿದ್ದರೆ ನೀವು ಸುಮ್ಮನೆ ಇರ್ತಿರ್ಲಿಲ್ಲ, ವಾಯ್ಸ್ ರೈಸ್ ಮಾಡ್ತಿದ್ರಿ. ಯಾಕಂದರೆ ಕಲೆನೇ ನಂಬ್ಕೊಂಡು ಬದುಕ್ತಾ ಇರೋರು ನೀವು. ಇಡೀ ಜಗತ್ತಿಗೆ ಗೊತ್ತು ನೀವು ಎಂಥ ಬಹುಮುಖ ಪ್ರತಿಭೆ ಅನ್ನುವಂಥದ್ದು. ಸೊ ಒಂದು ವೇಳೆ ರಕ್ಷಿತಾ ಕಲಾವಿದರಿಗೆ ಅವಮಾನ ಮಾಡಿದರೆ ನೀವು ಅದನ್ನು ಪಾಯಿಂಟ್ಔಟ್ ಮಾಡ್ತಿದ್ರಿ, ಅಶ್ವಿನಿ ಗೌಡ ಅವ್ರನ್ನ ಪ್ರಶ್ನೆ ಮಾಡ್ತಿದ್ರಿ. ಸೊ ನಿಮ್ಗೆ ಅನಿಸಿದೆ ಅವರು ಕಲಾವಿದರಿಗೆ ರಕ್ಷಿತಾ ಯಾವುದೇ ಕಾರಣಕ್ಕೂ ಅವಮಾನ ಮಾಡಿಲ್ಲ ಅಂತ. ಸೊ ಹಾಗಾಗಿನೇ ನೀವು ಟಾಪಿಕ್ನ ಟಚ್ ಮಾಡಲಿಲ್ಲ. ಸೊ ಅದಕ್ಕೆ ನಮ್ಮೆಲ್ರಿಗೂ ಆ ವಿಚಾರಕ್ಕೆ ಹೆಮ್ಮೆ ಇದೆ, ಗೌರವವಿದೆ. ಆದರೆ ಎಲ್ರಿಗೂ ಕೂಡ ನೀವು ಕ್ಲಾಸ್ ತೆಗೆದುಕೊಳ್ತೀರಿ, ಅಶ್ವಿನಿ ಅವರ ವಿಚಾರಕ್ಕೆ ಬಂದಾಗ ಮಾತ್ರ ತುಂಬ ಸಾಫ್ಟ್ ಕಾರ್ನರ್ ತೋರಿಸ್ತೀರಿ, ಮಾತೇ ಆಡಲ್ಲ. ಯಾಕಂದರೆ ರಿಷಿಕಾಗೂ ಕೂಡ ಕೌಂಟ್ರ್ ಕೊಟ್ರಿ, ಕ್ಲಾಸ್ ತೆಗೆದುಕೊಂಡ್ರಿ, ರಾಶಿಕಾಗೂ ಕೂಡ ಕೌಂಟ್ರ್ ಕೊಟ್ಟಿರಿ, ಕ್ಲಾಸ್ ತೆಗೆದುಕೊಂಡ್ರಿ. ಆದರೆ ಅಶ್ವಿನಿ ಗೌಡ ಅವ್ರಿಗೆ ಏನೂ ಹೇಳಲಿಲ್ಲ. ಈಗಂತ ನಾನು ಹೇಳ್ತಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವರ್ಗ ನಿಮ್ಮ ಒಂದು ಪಂಚಾಯಿತಿ ಬಗ್ಗೆ, ಕಿಚ್ಚನ ಪಂಚಾಯಿತಿ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ 11 ಸೀಸನ್ಗಳೇನಿತ್ತಲ್ಲ, ಆ 11 ಸೀಸನ್ಗಳನ್ನು ನೋಡಿದ ಮೇಲೆ ಬಿಗ್ ಬಾಸ್ನ ನಡೆಸ್ಕೊಡೋದಕ್ಕೆ ಕಿಚ್ಚ ಬಿಟ್ಟರೆ ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಹೇಳುವಂಥ ಕೋಟ್ಯಾಂತರ ಅಭಿಮಾನಿಗಳಿದ್ರು, ಕೋಟ್ಯಾಂತರ ಬಿಗ್ ಬಾಸ್ ವೀಕ್ಷಕರಿದ್ದರು. ಆದರೆ ಈಗ ಒಂದು ವರ್ಗ, ನೀವು ಅಶ್ವಿನಿ ಗೌಡ ಅವ್ರಿಗೆ ಯಾಕೆ ಸರಿಯಾಗಿ ಕ್ಲಾಸ್ ತೆಗೆದುಕೊಳ್ತಿಲ್ಲ ಅಂತ ಪ್ರಶ್ನೆ ಮಾಡ್ತಿರೋ ಒಂದು ವರ್ಗ ಹೇಳ್ತಿದೆ, ಬಿಗ್ ಬಾಸ್ ಅಂದರೆ ಸುದೀಪ್ ಅವ್ರ ಬದಲಿಗೆ ಬೇರೆ ಯಾರೇ ಇದ್ದಿದ್ರು ಕ್ವಶನ್ ರೈಸ್ ಮಾಡ್ತಿದ್ರು, ಆಕ್ರೋಶ ಭರಿತರಾಗ್ತಿದ್ರು, ರಾಂಗ್ ಆಗ್ತಾಯಿದ್ರು, ರೊಚ್ಚಿಗೆ ಹೇಳ್ತಾಯಿದ್ರು ಅಶ್ವಿನಿ ಗೌಡ ಅವರ ವಿರುದ್ಧ. ಸೊ ಕಿಚ್ಚ ಸುದೀಪ್ ಅವರು ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ದಾರೆ ಅಶ್ವಿನಿ ಗೌಡ ಅವ್ರ ಮೇಲೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವರಿಗೆ ನಿಮ್ಮ ಆನ್ಸರ್ ಏನಾಗಿರುತ್ತೆ? ಮುಂದಿನ ದಿನಗಳಂದರೆ 1-2 ಆಪ್ಷನ್ಸ್ ಕೊಡಬೇಕು, ಎಕ್ಸ್ಕ್ಯೂಸ್ ಕೊಡಬೇಕು ಅನ್ನೋ ಕಾರಣಕ್ಕೆ ನೀವೇನಾದರೂ ಈ ಒಂದು ಕಳೆದ 4 ವಾರಗಳಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ಕ್ಲಾಸ್ ತೆಗೆದುಕೊಳ್ತಾ ಇಲ್ವಾ? ಕ್ಲಾಸ್ ತೆಗೆದುಕೊಳ್ತೀರಾ, ತುಂಬ ಸಿಂಪಲ್ಲಾಗಿರುತ್ತೆ, ರಾಂಗ್ ಆಗಲ್ಲ. ಮೊದಲಿನ ಥರ ನೀವು ತುಂಬ ಕೂಲಾಗಿ ಕ್ಲಾಸ್ ತೆಗೆದುಕೊಳ್ತಿದ್ದೀರಾ. ಅದಕ್ಕೆ ಕಾರಣ ಏನು ಅನ್ನೋದು ಗೊತ್ತಿಲ್ಲ. ಸೊ ಇನ್ನೂ 2 ತಿಂಗಳು ಬಿಗ್ ಬಾಸ್ ಇದೆ. ಮತ್ತು ಅದೇ ಏಕವಚನ ಪದ ಬಳಕೆ ಮಾಡಿದಾಗ ರಕ್ಷಿತಾ ವಿರುದ್ಧವಾಗಿ ಮತ್ತು ಕಾವ್ಯ ವಿರುದ್ಧವಾಗಿ ತುಂಬ ರಾಂಗ್ ಆದಾಗ, ರೊಚ್ಚಿಗೆದ್ದಾಗ, ಅನ್ನೆಸೆಸರಿ ಅವರು ಕೂಡ ರಾಂಗ್ ಆಗೋರು ಇದ್ದಾರೆ. ಇಂಟರ್ಫಿಯರ್ ಆದ ತಕ್ಷಣ ರಕ್ಷಿತಾ ಸೊ ಅವ್ರ ಮೇಲೆಲ್ಲ ಮುಗಿಬಿದ್ದು ಮಾತಾಡ್ತಾರೆ, ಏಕವಚನ ಪದ ಬಳಕೆ ಮಾಡ್ತಾರೆ. ಸೊ ಇದೆಲ್ಲದಕ್ಕೂ ಕೂಡ ಮೊದಲಿನ 11 ಸೀಸನ್ಗಳಲ್ಲಿ ಯಾವ ರೀತಿ ನೀವು ಕ್ಲಾಸ್ ತೆಗೆದುಕೊಳ್ತಿದ್ರಿ ಅದೇ ಕ್ಲಾಸನ್ನು ಕೆಲ ವೀಕ್ಷಕರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ರಿಯಾಕ್ಷನ್ ಹೇಗಿರುತ್ತೆ ಅಂತ
ನಾನು ಕೂಡ ಬಿಗ್ ಬಾಸ್ ವೀಕ್ಷಕರಾಗಿ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾ ಇದು ಈ ಕ್ಷಣದ ಒಂದು ಸ್ಪೆಷಲ್ ಎಪಿಸೋಡ್.